ನೀವೇನಾದ್ರೂ ಬ್ಯಾಂಕ್ನಲ್ಲಿ ಚಿನ್ನಾಭರಣ ಇಟ್ಟಿದ್ದೀರಾ? ಹಾಗಿದ್ರೆ ಈಗಲೇ ನೋಡ್ಕೊಂಡು ಬನ್ನಿ. ನೀವು ವಾಪಸ್ ತೆಗೆದುಕೊಳ್ಳೋ ಹೋಗೋ ಮುನ್ನ ಆ ಚಿನ್ನಾಭರಣ ಕಾಣೆಯಾಗಿದ್ರೂ ಆಗಿರಬಹುದು. ಬ್ಯಾಂಕ್ನಲ್ಲಿ ಚಿನ್ನಾಭರಣ ಇಟ್ಟಿದ್ದೀರಾ? ಈಗಲೇ ನೋಡ್ಕೊಂಡು ಬನ್ನಿ. ನೀವು ವಾಪಸ್ ತೆಗೆದುಕೊಳ್ಳುವ ಮುನ್ನವೇ ಅದು ಕಾಣೆಯಾಗಬಹುದು. ಇದೀಗ ಬ್ಯಾಂಕ್ನಲ್ಲಿ ಖತರ್ನಾಕ್ ಕಳ್ಳರಿರ್ತಾರೆ ಸ್ವಾಮಿ. ಹೊರಗಿನವರಲ್ಲ ಈ ಕಳ್ಳರು, ಬ್ಯಾಂಕಿನ ಒಳಗಿನ ಕಳ್ಳರಿಂದಲೇ ಕೈ ಚಳಕ. ಗ್ರಾಹಕರ 4 ಕೋಟಿ ಚಿನ್ನಕ್ಕೆ ಎಳ್ಳು ನೀರು ಬಿಟ್ಟ ಅಸಿಸ್ಟೆಂಟ್ ಮ್ಯಾನೇಜರ್. ಇಂಡಿಯನ್ ಬ್ಯಾಂಕ್ನಲ್ಲಿಟ್ಟ 2.7 ಕೆಜಿ ಚಿನ್ನಕ್ಕೆ ಕನ್ನ ಹಾಕಿದ್ದಾರೆ ಮ್ಯಾನೇಜರ್. ತೋಯಜಾಕ್ಷಿ ಎಂಬ ಗ್ರಾಹಕರಿಂದ 4.12 ಕೋಟಿ ಮೌಲ್ಯದ 2.7 ಕೆಜಿ ಚಿನ್ನ ಅಡಮಾನ ಇಟ್ಟಿದ್ರು. ಗಿರಿನಗರದ ಇಂಡಿಯನ್ ಬ್ಯಾಂಕ್ನಲ್ಲಿ ಅಡಮಾನವಿಟ್ಟಿದ್ದಂತಹ ತೋಯಜಾಕ್ಷಿ ಆದ್ರೆ ನೀಟಾಗಿ ಆ ಚಿನ್ನಾಭರಣವನ್ನ ಎಗರಿಸಿರೋದು ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್. ಕದ್ದ ಚಿನ್ನವನ್ನ ಸಿಕ್ಕ ಕಡೆ ಗಿರವಿ ಇಟ್ಟಿದ್ದಾನೆ ಮ್ಯಾನೇಜರ್ ಕಿರಣ್ ಕುಮಾರ್. ತೋಯಜಾಕ್ಷಿ ಚಿನ್ನಾಭರಣ ಬಿಡಿಸಲು ಹೋದಾಗ ಸತ್ಯ ಬಯಲಾಗಿದೆ. ಈ ಸಂಬಂಧ ಗಿರಿನಗರ ಠಾಣೆಗೆ ದೂರು ನೀಡಿದ್ದಾರೆ ಚೀಫ್ ಮ್ಯಾನೇಜರ್. ಬ್ಯಾಂಕ್ ಒಳಗಡೆನೇ ಕೂತು ನೀಟಾಗಿ ಚಿನ್ನಾಭರಣ ದೋಚಿದ್ದಾನೆ ನೋಡಿ ಮ್ಯಾನೇಜರ್ ಕಿರಣ್ ಕುಮಾರ್. ಇನ್ಮುಂದೆ ಚಿನ್ನವನ್ನ ಗಿರ್ವಿ ಇಡೋ ಮುನ್ನ ಗ್ರಾಹಕರು ಎಚ್ಚರದಿಂದಿರಬೇಕು. ಎಲ್ಲೇ ಹೋದ್ರೂ ವಚನೆಯ ಲಡ್ಡು ಬಾಯಿಗಾಕ್ಬಿಡ್ತಾರೆ, ಹುಷಾರು. ಚಿನ್ನವನ್ನ ಕೊಂಡ್ಕೊಳ್ಳೋದಿರ್ಲಿ, ಅದನ್ನ ನೋಡೋಕ್ಕೂ ಕೂಡ ಈಗ ಕಾಸು ಕೊಡುವಂತಹ ಕಾಲ ಬಂದುಬಿಟ್ಟಿದೆ. ಆದರೆ ಇಂತಹ ಒಂದು ಸಿಚುವೇಶನ್ನಲ್ಲೂ ಕೂಡ ಜನರು ಅಲ್ಲಿ ಇಲ್ಲಿ ಉಳಿಸಿರ್ತಕ್ಕಂಥ ಅಲ್ಪ ಸ್ವಲ್ಪ ಚಿನ್ನವನ್ನ ಎಲ್ಲಾದರೂ ಸೇಫ್ ಆಗಿ ಇಡೋಣ ಅಂತ ಹೇಳಿ ಬ್ಯಾಂಕ್ ಕಡೆ ಮುಖ ಮಾಡ್ತಾರೆ. ಬ್ಯಾಂಕಿಗೆ ಬಂದು ಅಲ್ಪ ಸ್ವಲ್ಪ ಆದರೂ ಇಟ್ಕೊಂಡು ಅಲ್ಲಿ ಏನಾದರೂ ದುಡ್ಡು ಬಂತು ಅಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆನೋ ಅಥವಾ ಮದುವೆ ಮುಂಜಿನೋ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದನ್ನ ಬಗೆಹರಿಸ್ಕೊಂಡು ಆರಾಮಾಗಿರೋಣ ಅಂತ ಹೇಳಿ ಬ್ಯಾಂಕ್ ಕಡೆ ಮುಖ ಮಾಡ್ತಾರೆ. ಆದ್ರೆ ಬ್ಯಾಂಕ್ಗೆ ಬಂದ್ರೆ ಎಲ್ಲವೂ ಕೂಡ 420 ಕೆಲಸಗಳೇ ನಡೀತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಗಿರಿನಗರದ ಬಳಿಯಲ್ಲಿ ಇರ್ತಕ್ಕಂಥ ಒಂದು ಬ್ಯಾಂಕ್ ಇದೆ. ನಾನೀಗ ತೋರಿಸ್ತಾ ಇರ್ತಕ್ಕಂಥ ಬ್ಯಾಂಕ್ ಗಿರಿನಗರ ಇಂಡಿಯನ್ ಬ್ಯಾಂಕ್ ಅಂತ, ಗಿರಿನಗರ ಶಾಖೆಯ ಇಂಡಿಯನ್ ಬ್ಯಾಂಕ್. ಈ ಒಂದು ಜಾಗದಲ್ಲಿ ಇಡಬೇಕು ಅಥವಾ ಚಿನ್ನಾಭರಣಗಳನ್ನ ತೆಗೆದುಕೊಂಡು ಇಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಸಾಕಷ್ಟು ಜನ ಬಂದಿರ್ತಾರೆ, ಗ್ರಾಹಕರೆಲ್ಲ ಇಟ್ಟಿರ್ತಾರೆ. ಎಲ್ಲರೂ ಕೂಡ ಹೆದರ್ಕೊಂಡು ತೋಯಜಾಕ್ಷಿ ಅವ್ರ ತರ ನನ್ನ ಚಿನ್ನನ್ನು ಕೂಡ ಇದೇ ರೀತಿಯಾಗಿ ಈತ ಅಬೇಜ್ ಮಾಡಿರ್ಬೋದಾ, ತೆಗೆದುಕೊಂಡು ಹೋಗಿರ್ಬೋದಾ ಅಂತ ಹೇಳಿ ಈಗ ತಲೆ ಕೆರ್ಕೊಳ್ಳುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ. ನಾನೀಗ ಇದೇ ಒಂದು ಭಾಗದಲ್ಲಿ ಇದೀನಿ ನೋಡಿ, ಇಷ್ಟು ಜನ ಈಗ ಗ್ರಾಹಕರಿದ್ದಾರೆ. ಆ ಗ್ರಾಹಕರೆಲ್ಲರೂ ಕೂಡ ಈಗ ಬಂದ್ಕೊಂಡು ಏನಪ್ಪಾ ಈ ರೀತಿ ಕಷ್ಟ ಆಗ್ತಾ ಇದೆ ಅಲ್ಲ, ಏನ್ ಮಾಡೋದು, ಚಿನ್ನಾಭರಣಗಳನ್ನ ಇಟ್ಟೆ, ತೋಯಜಾಕ್ಷಿ ಅವ್ರ ತರನೇ ನಾನು ಕೂಡ ಚಿನ್ನವನ್ನ ಇನ್ನೊಂದು ಲಾಕರ್ನಲ್ಲಿ ಇಟ್ಟಿದ್ದೀನಿ, ಆದ್ರೆ ಈ ರೀತಿಯಾಗಿ ಕಳ್ಳತನ ಆಗಿದೆಯಲ್ಲ, ಅಲ್ಲಿ ಒಳಗಡೆ ಇರ್ತಕ್ಕಂಥ ಕಳ್ಳನೆ ಆದ್ರೆ ಕಿರಣ್ ಕುಮಾರ್ನೇ ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದಾರೆ, ಈ ರೀತಿಯಾಗಿ ಹೊತ್ಕೊಂಡು ಹೋದ್ನಲ್ಲ ಅನ್ನೋ ಲೆಕ್ಕಾಚಾರಕ್ಕಿದ್ದಾರೆ. ಆದ್ರೆ ಪೊಲೀಸ್ನವ್ರು ಹಿಡಿದಿದ್ದಾರೆ, ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ರಿಕವರಿ ಅನ್ನೋದು 1 ಪೈಸನೂ ಕೂಡ ಆಗ್ತಾ ಇಲ್ಲ. ಈಗ ಯಾವ ರೀತಿಯಾಗಿ ಇಲ್ಲಿ ಮೈನಸ್ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ವತಃ ಒಂದು 200 ಗ್ರಾಮ್ನಷ್ಟು ಚಿನ್ನಾಭರಣವನ್ನ ಇಟ್ಟಂತ ಇಂಡಿಯನ್ ಬ್ಯಾಂಕ್ ನಲ್ಲಿ ಇಟ್ಟಂತ ವ್ಯಕ್ತಿ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಯಾವ ರೀತಿಯಾಗಿ ಆಯ್ತು, ಏನಾಯ್ತು, ಯಾವಾಗ ಇಟ್ರಿ ತಾವು, ನಂತರದಲ್ಲಿ ಇಲ್ಲಿ ಆತ ಮೇನ್ ಆಗಿ ಕಿರಣ್ ಕುಮಾರ ತಗೊಂಡು ಹೋದ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ಸರ್ ನಾವು ನವೆಂಬರ್ 5 ಇಟ್ಟಿದ್ದು ಗೋಲ್ಡು 209 ಗ್ರಾಮು 81 ಮಿಲಿಯನೋ ಇತ್ತು. ಆದರೆ ನಮಗೆ ಗೊತ್ತಾಗಿದ್ದು ಫೆಬ್ 14 ಏನೋ ಸರ್. ಇವರು ಆ್ಯಕ್ಚುಲಿ ಇಲ್ಲಿ ಫೆಬ್ 2 ಗೊತ್ತಾಗಿದೆ. ಒಬ್ಬರು ಕಸ್ಟಮರ್ ಬಂದು ಫೆಬ್ 1 ಬಂದು ಗೋಲ್ಡ್ ಬಿಡ್ಸೋಕ್ಕೆ ಫುಲ್ ಅಮೌಂಟ್ ಪೇ ಮಾಡಿದ್ದಾರೆ. ಅವರು ಅಲ್ಲಿ ಇಂಟರ್ನಲ್ ಬ್ಯಾಂಕಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಅವ್ರೇನಂದಿದ್ದಾರೆ, ಮ್ಯಾಮ್ ನೀವು ನಾಳೆ ಬನ್ನಿ, ನಿಮ್ಮದು ನಾಳೆ ಎಲ್ಲ ಗೋಲ್ಡ್ ಬಿಡ್ಸ್ಕೊಂಡು ಹೋಗಿ ಅಂದಿದ್ದಾರೆ. ನಾಳೆ ಇವ್ರು ಬಂದಿದ್ದಾರೆ ಮತ್ತೆ, ಮ್ಯಾಮ್ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನೀವು ಒಂದು 10 ಡೇಸ್ ಬಿಟ್ಟು ಬನ್ನಿ ಅಂದಿದ್ದಾರೆ. ನಮ್ಗೆ ಯಾರು ಬ್ಯಾಂಕ್ ಅವರು ಒಂದು ಫೋನು ಮಾಡಿಲ್ಲ, ಒಂದು ಮೆಸೇಜು ಕಳಿಸಿಲ್ಲ ಸರ್. ನಾನು TV ಬೇರೆ ಇದರಲ್ಲೇನೋ ಬಂದಾಯಿತು, ಪ್ಲ್ಯಾಟ್ಫಾರ್ಮ್ಸಲ್ಲಿ ಬಂತು. ಆವಾಗ ಜಸ್ಟು ನನ್ಗೆ ಗೊತ್ತಾದಾಗ ನಾನು ಅವ್ರಿಗೆ ಕೇಳಿದೆ ಏನಾಯಿತು ಹೆಂಗೆ ಏನು ಅಂತ. ಫೋನ್ ಮಾಡಿದ್ರೆ, ಸರ್ ಸ್ವಲ್ಪ ಗೋಲ್ಡ್ ಮಿಸ್ಸಿಂಗ್ ಇದೆ, ನಿಮ್ಮದು ಸ್ವಲ್ಪ ಮಿಸ್ ಆಗಿದೆ ಸರ್, ನೀವು ಬನ್ನಿ ಇಲ್ಲಿ ಅಂದರು. ಹೌದಾ ಎಷ್ಟು ಅಂತ ಕೇಳಿದ್ಕೆ 182 ಗ್ರಾಮ್ ಮಿಸ್ ಆಗಿದೆ ಅಂತಾರೆ. ಅದು ಸ್ವಲ್ಪನಾ ಅಂತ ಕೇಳಿದ್ರೆ, ಇಲ್ಲ ಸರ್ ಎಲ್ಲರದು ಅಷ್ಟೇ ಹೋಗಿದೆ, 300 ಗ್ರಾಮ್ ಹೋಗಿದೆ, ನಿಮ್ಮದೇ ಸ್ವಲ್ಪ ಕಮ್ಮಿ ಹೋಗಿದೆ ಅಂತ ಹೇಳ್ತಿದ್ದಾರೆ.
ಇದ್ದಾರೆ ಅವರು ಇದೆಲ್ಲ ಚೀಫ್ ಮ್ಯಾನೇಜರು. ಅವ್ರನ್ನ ಕೇಳಿದ್ರೆ ಅವರು ಇಲ್ಲ ಸರ್ ಅದಾಗತ್ತೆ ಸಾಲ್ವು ಅಂತೆಲ್ಲ ಹೇಳಿದ್ರು. ನಾನು ಅಡ್ವೊಕೇಟಿಗೆ ಫೋನ್ ಮಾಡಿ ಸರ್ ನನ್ನ ಮುಂದೆನೇ ಮಾಡಿ ಏನಿದೆ ನನಗೆ ಹೇಳಬೇಕು ಅಂದರು. ಅವ್ರು ಮಾಡಿದ್ರು ಫೋನ್. ನಾನು ಲೌಡ್ ಸ್ಪೀಕರ್ ಹಾಕಿ ಅಂದರು. ನಾನು ನನ್ನ ವೈಫ್ ಹೋಗಿದ್ದು ಲೌಡ್ ಸ್ಪೀಕರ್ ಹಾಕಿ ಅಂದೆ. ಅವ್ರು ಲೌಡ್ ಸ್ಪೀಕರ್ ಇಲ್ಲ ಅಂದರು. ಆಮೇಲೆ ಹಾಕಲೇಬೇಕು ಅಂದಮೇಲೆ ನಾನು ಸ್ವಲ್ಪ ಇದು ಮಾಡಿದ್ಮೇಲೆ ಲೌಡ್ ಸ್ಪೀಕರ್ ಹಾಕಿದ್ರು. ಅಡ್ವೊಕೇಟ್ ಸ್ಟಾರ್ಟಿಂಗ್ ಫೋನ್ ಎತ್ತಿದ್ದೆ. ಅವ್ರು ಹೇಳಿದ್ದು ಸರ್ ನೀವು ಕೇಸ್ ಬಗ್ಗೆ ತಿಳ್ಕೊಳಕ್ಕೆ ಫೋನ್ ಮಾಡ್ತೀರಾ, ಕೇಸ್ದು ಪೇಮೆಂಟ್ ಏನು ಇದು ಮಾಡ್ತಾ ಇಲ್ಲ ಅಂದಿದ್ದೆ. ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಡ್ವೊಕೇಟ್ ಹತ್ರ, ಯಾರು ದಿಲೀಪ್. ಆಮೇಲೆ ನಾನು ಇದು ಹಿಂಗೆ ಹೇಳ್ತಾ ಇದ್ದಾರಲ್ಲ, ಇಲ್ಲ ಅದು ಬೇರೆ ಕೇಸ್ದೇನೋ ಅಂತ ಹೇಳಿದ್ರು. ಅವರು ಒಂಚೂರು ಇದು ಮಾಡ್ತಲ್ಲ ಸರ್. ಓಕೆನಾ, ಇಷ್ಟು ಇದಾಗಿದೆ, ಇದು ಆಲ್ಮೋಸ್ಟ್ ಫೆಬ್ರವರಿಯಿಂದ ಆಗಿದೆ. ಪ್ರತಿ ತಿಂಗಳು ಇಂಟ್ರೆಸ್ಟು ಮಂತ್ಲಿ ಆ್ಯಡ್ ಆಗ್ತಾ ಇದೆ. ನನಗೆ ಸ್ಟೇಟ್ಮೆಂಟ್ ಬರ್ತದೆ, ಮೆಸೇಜ್ ಬರ್ತದೆ. ಲೋನ್ ಸ್ಟೇಟ್ಮೆಂಟಲ್ಲೂ ಅಷ್ಟೇ ಪ್ರತಿ ತಿಂಗಳು 31ನೇ ತಾರೀಕು ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಇದೆ. ಇಲ್ಲಿ ಫ್ರಾಡ್ ಆಗಿದೆ. ಫ್ರಾಡ್ ಆಗಿದ್ರು ಇಂಟ್ರೆಸ್ಟ್ ಆ್ಯಡ್ ಮಾಡ್ತಾ ಇದ್ದಾರೆ, ಎಲ್ಲ ಇದು ಮಾಡ್ತಾ ಇದ್ದಾರೆ. ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಅದು ಕೇಳಿದೆ, ಸರ್ ಇವಾಗ ಇಂಟ್ರೆಸ್ಟ್ ಎಲ್ಲ ಆ್ಯಡ್ ಆಗ್ತಾ ಇದ್ದೀರಲ್ಲ ಏನು ಮಾಡ್ತೀರಾ ಅಂದರೆ, ಸರ್ ನಿಮ್ಮ ಹತ್ರ ದುಡ್ಡು ಇದೆಯಲ್ಲ ಇಂಟ್ರೆಸ್ಟ್ ಕಟ್ಟಲೇಬೇಕು ಅಂದರು. ನಾನು ಇವಾಗಲೇ ಕಟ್ಟಕ್ಕೆ ರೆಡಿ ಸರ್, ನನಗೆ ಇವಾಗ ಗೋಲ್ಡ್ ಕೊಡಿಸಿ. ಗೋಲ್ಡ್ ಗೊತ್ತು ನಿಮಗೆ, ಗೋಲ್ಡ್ ಸಿಚುವೇಶನ್ ಗೊತ್ತು ಅಂದರು. ಗೋಲ್ಡ್ ಇಲ್ಲ ಅಂತ ಗೊತ್ತು, ಅದಕ್ಕೆ ನೀವು ಕೇಳ್ತಾ ಇದ್ದೀರಾ ಅಂತ. ಆಲ್ರೆಡಿ 3 ತಿಂಗಳಾಗಿದೆ ಸರ್, ನಮ್ಗೆ ಏನೂ ಇದಿಲ್ಲ ಸರ್, ಒಂದು ನ್ಯೂಸ್ ಬಂದಿಲ್ಲ. ಮೊನ್ನೆ ಬಂದಿದ್ದಾರೆ ಎಲ್ಲ ಚೀಫ್ ಮ್ಯಾನೇಜರು. ಇವತ್ತು ಥರ್ಸ್ಡೇ ನೀವೆಲ್ಲ ಬನ್ನಿ, ನಿಮ್ಗೆ ಇವತ್ತು ಝೋನಲ್ ಮ್ಯಾನೇಜರ್ನ ಕರೆಸ್ತೀವಿ, ಎಲ್ಲ ಮಾತಾಡ್ತೀವಿ ಅಂತ. ಝೋನಲ್ ಮ್ಯಾನೇಜರ್ ಆಲ್ರೆಡಿ ಟ್ರಾನ್ಸ್ಫರ್ ಆಗಿದ್ದಾರೆ. ನಮಗೆ ಝೋನಲ್ ಮ್ಯಾನೇಜರ್ ಇವಾಗ ಬೇರೆ ಯಾರೋ ಬಂದಿರೋರು, ನಾವು ಕೇಸ್ ಓದಿಲ್ಲ, ನಮ್ಗೆ ಇನ್ನೂ ಟೈಮ್ ಬೇಕು, ನಾವು ಮೀಟಿಂಗಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಬಂದಿಲ್ಲ. ನಾವು ಬೆಳಗ್ಗೆಯಿಂದ ಕೂತಿದ್ದೀವಿ ಸರ್, ನಾವು ವರ್ಕಿಂಗಲ್ಲೇ ಇರೋದು. ನಾವು ಬೆಳಗ್ಗೆಯಿಂದ ಕೆಲಸ, ಇವತ್ತು ವೀಕ್ ಡೇ ಬೇರೆ ಇದೆ, ನಮ್ಮದು ಎಲ್ಲ ಕೆಲಸ ಇದೆ. ನಾನು ನೈಟು ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು ಬೆಂಗಳೂರಿಗೆ, ಮಂಗಳೂರಿಂದ. ಎಲ್ಲ ಪ್ರಾಬ್ಲಮ್ ಇದೆ, ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ ಸರ್. ಎಷ್ಟು ಇದು ಮಾಡಿದ್ರು ಅವರು ಮ್ಯಾನೇಜರ್ ಹೇಳ್ತಾ ಇರೋದು ಅಷ್ಟೇ, ನೀವು ಕಂಪ್ಲೇಂಟ್ ಕೊಡಿ, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಎಷ್ಟು ಇದು ಮಾಡ್ತಾ ಇದ್ದೀರಾ ಅಂದರೆ ನಮ್ಗೆ ನಿಜ ಬೇಜಾರಾಗೋಗಿದೆ ಸರ್. ನಾವು ಇಂಥ ಬ್ಯಾಂಕ್ನ ನಾನು ವಸ್ತು ನೋಡಿಲ್ಲ ಸರ್. ಇಂಡಿಯನ್ ಗೌರ್ಮೆಂಟ್ ರೆಪ್ಯುಟೇಟೆಡ್ ಅಂತ ಹೇಳ್ತಾರೆ, ಆದರೆ ಇದರಷ್ಟು ವಸ್ಟ್ ಬ್ಯಾಂಕು ನಾನು ಎಲ್ಲೂ ನೋಡಿಲ್ಲ ಲೈಫಲ್ಲಿ. ಇದೀಗ ಏನಂತ ಹೇಳಿದ್ರೆ, ಇಂತಹ ಒಂದು ವಿಚಾರದಲ್ಲಿ ಈಗ ಏನೋ ಕಷ್ಟಕಾಲದಲ್ಲಿ ಸಹಾಯ ಆಗುತ್ತೆ ಅಂತ ಹೇಳಿ ಇಂಡಿಯನ್ ಬ್ಯಾಂಕು ಅಥವಾ ಬೇರೆ ಬೇರೆ ನ್ಯಾಷನಲೈಸ್ ಬ್ಯಾಂಕು ಅಲ್ಲಿ ತಗೊಂಡೋಗಿಟ್ರೆ ಸೇಫ್ ಆಗಿರುತ್ತೆ ಅಂತ ಎಣಿಸ್ಕೊಂಡಿರ್ತಾರೆ. ಆದರೆ ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದ್ದಾವೆ. ಅಥವಾ ಲಾಕರ್ನಲ್ಲಿ ಇಟ್ಟಿರ್ತಕ್ಕಂಥ ಚಿನ್ನವನ್ನೇ ಒಳಗಡೆ ಇರ್ತಕ್ಕಂಥ ಕಳ್ಳನೇ ಎತ್ಕೊಂಡು ಹೋಗ್ತಾನೆ. ಅದರಲ್ಲೂ ಕೂಡ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ತಕ್ಕಂಥ ಕಿರಣ್ ಕುಮಾರ್ನಂಥವರು ಸಾಕಷ್ಟು ಜನ ಇದ್ದಾರೆ. ಈಗ ಬ್ಯಾಂಕ್ನಲ್ಲಿ ಇಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಎಲ್ಲಾದರೂ ಹೊರಗಡೆ ಏನು ಕಳ್ಳರು ಹೊರಗಡೆ ಇದ್ದು ಈ ರೀತಿಯಾಗಿ ನಮ್ಮನ್ನು ಈ ರೀತಿ ಕಳ್ತನ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಬ್ಯಾಂಕಿಂದ ಹೊರಗಡೆ ಬಂದಾಗ ದುಡ್ಡನ್ನು ಕಳ್ತನ ಮಾಡ್ಕೊಂಡು ಎಷ್ಟೋ ಉದಾಹರಣೆಗಳಿದ್ದಾವೆ. ಆದರೆ ಒಳಗಡೆ ಇರ್ತಕ್ಕಂಥ ಚಿನ್ನವನ್ನೇ ಇದೇ ರೀತಿ ಲಪ್ಟಾಯಿಸುವಂತಹ ಕೆಲಸವನ್ನು ಮಾಡ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಸರಿ?